ಹಲೋ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ. ನನ್ನ ಪೇಜ್ಗೆ ಸ್ವಾಗತ. ನಾವಿವತ್ತು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಮತ್ತು ಅವ್ರ ಮನೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನನ್ನ ಪೇಜ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಪೇಜ್ನ. ಕಲಾಂ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತಮಿಳುನಾಡಿನ ಒಂದು ರಾಮೇಶ್ವರಂನ ಒಂದು ಚಿಕ್ಕ ಹಳ್ಳಿಯಲ್ಲಿ. ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿದವರು ರಾಮೇಶ್ವರಂನಿಂದ ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಅದು ಸಣ್ಣ ವಿಚಾರ ಅಲ್ಲ. ಅಸಾಧ್ಯನ ಸಾಧ್ಯ ಮಾಡ್ತಕ್ಕಂಥ ಇವರ ಒಂದು ಆಲೋಚನೆ ಇವರನ್ನು ಇವತ್ತು ಭಾರತದ ಮಿಸೈಲ್ ಮ್ಯಾನ್ ಅನ್ನೋ ಒಂದು ಹೆಗ್ಗಳಿಕೆಗೆ ಇವರು ಪಾತ್ರ ಆಗಿದ್ದಾರೆ. ಈಗ ನಮ್ಮ ಪ್ರಯಾಣ ಕಲಾಂ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲ ಚಿಕ್ಕ ಮಕ್ಕಳು ಕೂಡ ಇದನ್ನು ತಿಳ್ಕೊಬೇಕು. ಒಬ್ಬ ಸಾಧಾರಣ ಮನುಷ್ಯ, ಚಿಕ್ಕ ಹುಡುಗ, ಸಣ್ಣ ಸಣ್ಣ ಆಸೆಗಳಿಂದ ಅವನು ಬೆಳೀತಾ 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 ಒಬ್ಬ ಹಕ್ಕಿಯಂತೆ ಹಾರಾಡಬೇಕು ಅಂತ ಅಂದ್ಕೊಂಡು ಹಕ್ಕಿಯಂತೆ ಹಾರಾಡಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ್ದಾನಲ್ಲ. ಸೊ ಅಂಥ ಒಂದು ಗ್ರೇಟ್ನೆಸ್ ನಮ್ಮ ಕಲಾಂ ಅವ್ರ ಕಡೆಯಿಂದ ಆಗಿರೋದು. ಕಲಾಂ ಅವ್ರ ಮನೆ ಬರೋದು ರಾಮೇಶ್ವರಮಿಂದ ಧನುಷ್ಕೋಡಿಗೆ ಹೋಗೋ ಒಂದು ದಾರಿಯಲ್ಲಿ. ಸೊ ಧನುಷ್ಕೋ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬಂದರೆ ಒಂದು 100 ಮೀಟ್ರಲ್ಲೇ ಅವ್ರ ಮನೆ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಹಿಡಿಯೋಂಗಿಲ್ಲ. ಸೊ ಅವ್ರದ್ದು ಏನು ವಿಡಿಯೋ ಹಿಡಿಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡಿದ್ರು. ಸೊ ಅದು ನಾನು ಕದ್ದು ವಿಡಿಯೋ ಮಾಡಿದೆ. ಸೊ ಏನು ಅವರ ಒಂದು ಆಲೋಚನೆ ಏನಿದೆ, ಒಂದು ವಿಕಾಸ ಏನಿದೆ, ಸೊ ಅದಂತೂ ಇಟ್ಸ್ ಇನ್ಕ್ರೆಡಿಬಲ್. ಇದು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿಸ್ಕೊಳಕ್ಕೂ ಒಂದು ಗತ್ತಿದೆ. ಸೊ ಆ ಗತ್ತು ನಮ್ಮ ಅಬ್ದುಲ್ ಕಲಾಂ ಅವರ ಒಂದು ಹೆಸರಲ್ಲೂ ಇದೆ, ಅವರ ಒಂದು ಯೋಚನೆಯಲ್ಲೂ ಇದೆ. ಇಷ್ಟೆಲ್ಲ ಆದಮೇಲೆ ಕಲಾಂ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಒಂದು ಇಂಟರ್ವ್ಯೂಲಿ, ಯಾಕೆ ನೀವು ಮದುವೆ ಆಗಿಲ್ಲ, ಯಾಕೆ ನೀವು ವಿವಾಹಿತ ಒಂದು ಜೀವನನ ಇಷ್ಟಪಡಲಿಲ್ಲ ಮತ್ತು ಯಾಕೆ ಸ್ವೀಕರಿಸಿಲ್ಲ ಅಂತ. ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ನಾನು ಮದುವೆ ಆಗಿದ್ದಿದ್ದರೆ ಒಂದು ಸ್ವಾರ್ಥಕ್ಕೆ ನಾನು ಬೆಲೆ ಕೊಡಬೇಕಿತ್ತು, ಒಂದು ಸ್ವಾರ್ಥನ ನಾನು ಮಾಡಬೇಕಿತ್ತು. ನಾನು ಸ್ವಾರ್ಥಿ ಆದರೆ ನನ್ನ ರಾಷ್ಟ್ರಕ್ಕೆ ಸೇವೆ ಮಾಡೋಕ್ಕೆ ಅವಕಾಶ ನನಗೆ ಸಿಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಕಲಾಂ ಅವರು ಮದುವೆ ಆಗಿದ್ದಿದ್ರೆ ಇಷ್ಟೆಲ್ಲ ಮಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಮೊಟ್ಟ ಮೊದಲು ಅವರು ಇಸ್ರೋಗೆ ಭೌತಶಾಸ್ತ್ರದ ಒಬ್ಬ ಅಂತರಿಕ್ಷಯಾನ ಇಂಜಿನಿಯರ್ ಆಗಿ ಸೇರ್ತಾರೆ. 40 ವರ್ಷಗಳ ಕಾಲ ಅವರಲ್ಲಿ ಕೆಲಸ ಮಾಡ್ತಾರೆ. DRDO ಅಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ ಕೂಡ ಕೆಲಸ ಮಾಡ್ತಾರೆ, ಇಸ್ರೋದಲ್ಲಿ. ಇಂತಹ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ ಇನ್ನು ಮುಂದೆ ಹೋಗ್ತಾ. ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.